ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಈ ರೀತಿಯ ಸ್ಲ್ಯಾಂಟಿಂಗ್ ಆರ್ಚನ್ನು ತೋರಿಸ್ತಾ ಇದ್ದೀನಿ. ವೆರಿ ಈಸಿ ಆದಂತಹ ಡಿಸೈನು, ಹಾಗೆ ಕಡಿಮೆ ಸಮಯದಲ್ಲಿ ಹಾಕುವಂತಹ ಡಿಸೈನು. ನೋಡಿ, ಮೊದಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು 5 ಚೈನ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀರಲ್ಲ, ಮಾಡ್ಕೊಂಡಾದಮೇಲೆ 5 ಚೈನ್ ಹಾಕ್ಕೊಂಡು 5 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ನಂತರ ಒಂದು ಬೀಡ್ ಹಾಕ್ಕೊಳ್ಳೋಣ. ಇಲ್ಲಿ ಮೀಡಿಯಮ್ ಸೈಜ್ ಬೀಡ್ ಅಥವಾ ಒಂದು ಸ್ವಲ್ಪ ಬಿಗ್ ಬೀಡ್ ತೊಗೊಂಡಿದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ಒಂದು 2 ಚೈನ್ನಷ್ಟು ಗ್ಯಾಪಲ್ಲಿ ಬೀಡನ್ನ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡ್ಕೊಂಡು ನಂತರ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನಂತರ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಬೀಡ್ ಹಿಂಭಾಗದಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ, ಆ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನಂತರ ಈಗ ಫ್ರಂಟ್ ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟ್ ಟರ್ನ್ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡಾದಮೇಲೆ ಮಿಡಲ್ ಮೇಲೆ ಒಮ್ಮೆ ದಾರ ತಗೋಬೇಕು. ಏನು 4 ಚೈನ್ದು ಲಾಕ್ ಬೀಡ್ ಮೇಲೆ 4 ಚೈನ್ ಗ್ಯಾಪ್ ಇದೆಯಲ್ಲ, ಆ 4 ಚೈನ್ಗೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಂತರ ಈಗ 3 ಚೈನ್ ಮತ್ತು ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ. ಈಗ ಅದೇ ರೀತಿ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳೋಣ. ಸುತ್ಕೊಂಡಾದ್ಮೇಲೆ 4 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನು ಸಲ ಮಾಡ್ಕೊಳ್ಳೋಣ. ನಂತರ ಈಗ 3 ಚೈನ್ ಮತ್ತು 4 ಡಬಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶ. ಈಗ ಇನ್ನೊಂದು ಡಬಲ್ ಕ್ರೋಶ, 3 ಚೈನ್ ಒಂದು ಸಿಂಗಲ್ ಡಬಲ್ ಕ್ರೋಶ ಒಳಗಡೆ ಒಂದು ಸಿಂಗಲ್ ಕ್ರೋಶ. ಈ ರೀತಿ ನಾನು 7 ಡಬಲ್ ಕ್ರೋಶ ಮತ್ತು 7 ಪೀಕ್ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 500-600ಗೆ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ತುಂಬ ಫಾಸ್ಟಾಗಿ ಆಗ್ಬೋದು, ಹಾಗೆ ನೋಡಲಿಕ್ಕೂ ಕೂಡ ಚೆನ್ನಾಗಿದೆ ಮತ್ತು ಈಸಿಯಾಗಿ ಕೂಡ ಇದೆ. ತುಂಬ ಈಸಿ ಇದೆ, ಬಿಗಿನರ್ಸ್ ಆರಾಮ್ಸೆ ಟ್ರೈ ಮಾಡ್ಬೋದು. ಒಂದು ಡಬಲ್ ಕ್ರೋಶೆ, ಒಂದು ಪೀಕಾಟ್, ಈ ರೀತಿ 7 ಡಬಲ್ ಕ್ರೋಶೆ ಮತ್ತು 7 ಪೀಕಾಟ್ ಮಾಡ್ಕೊಂಡಿದ್ದೀನಿ ಒಂದು ಆರ್ಚಿಗೆ. ನೋಡಿ, ಈಗ 7 ಕಂಬಗಳು ಮತ್ತು 7 ಪಿಕ್ಕಟ್ಸ್ ಆದಮೇಲೆ ಡಿಸೈನ್ ಈ ರೀತಿ ಕಾಣುತ್ತೆ. ಮುಂದೆ ಹಾಕ್ಕೊಳ್ಳೋಣ. ತುಂಬ ಶಾರ್ಟಾಗಿ ಮಾಡ್ಕೋಬೇಡಿ, ಕಂಬನ ಸ್ವಲ್ಪ ಲೆಂತಿಯಾಗಿ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ, ಡಿಸೈನ್ ಹೈಲೈಟ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ತುಂಬ ಸ್ಮಾಲ್ ಆರ್ಚ್ ಥರ ಕಾಣುತ್ತೆ. ಈ ರೀತಿ ಮಾಡಿಕೊಂಡು ಸ್ಲ್ಯಾಂಟಾಗಿ ನಾವು ಲಾಕ್ ಮಾಡ್ಕೊಳ್ಳೋಣ, ಅಂದರೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ, ಆರ್ಚ್ ಈ ರೀತಿ ಬರುತ್ತೆ ಕಂಪ್ಲೀಟ್ ಆದಮೇಲೆ. ನಂತರ ಈಗ 3 ಚೈನ್ ಹಾಕ್ಕೊಂಡು ಇಲ್ಲಿ ಕುಚ್ಚು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈ 5 ಚೈನ್ ಏನು ಲಾಕ್ ಇದೆಯೋ ಈ 5 ಚೈನ್ ಗ್ಯಾಪಿಗೆ ನಾವು ಕುಚ್ಚು ಹಾಕ್ಕೋಬೋದು. ಕುಚ್ಚು ಹಾಕ್ಲಿಕ್ಕೆ ನಾವು ಜಾಗ ಬಿಡಬೇಕು ಅಂದರೆ ಈ ರೀತಿ 5 ಚೈನ್ ಹಾಕ್ಕೊಳ್ಳಿ. ಇಲ್ಲ ಬೇಡ ಅಂದರೆ 3 ಚೈನ್ ಸಾಕು, ಅಂದರೆ ಒಂದ್ರ ಪಕ್ಕ ಒಂದು ಆರ್ಚ್ ಬರುತ್ತೆ. ಬರೀ ಕುಚ್ಚು ಬೇಡ ಅನ್ನೋರಿಗೆ ಆ ರೀತಿ ಕೂಡ ಮಾಡ್ಕೋಬೋದು.
ಈಗ ಬೀಡ್ ಹಾಕ್ಕೊಂಡು 5 ಚೈನ್ ಆದಮೇಲೆ ಲಾಕ್ ಮಾಡಿಕೊಂಡು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೊಮ್ಮೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಬೀಡ್ ಹಿಂಭಾಗದಲ್ಲಿರುವ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಂತರ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡಿಕೊಂಡು 3 ಚೈನ್ ಹಾಕ್ಕೋಬೇಕು. ಮತ್ತು 3 ಚೈನ್ ಹಾಕ್ಕೊಂಡು 4 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಜಾಸ್ತಿ ದೊಡ್ಡದು ಅಂದರೆ ಲೂಪ್ ದೊಡ್ಡದು ಮಾಡ್ಕೊಂಡ್ರೆ 5 ಚೈನ್ 6 ಚೈನ್ ಗ್ಯಾಪ್ ಲೂಪ್ ಮಾಡಿಕೊಂಡ್ರೆ ಅಷ್ಟು ನೀಟ್ ಫಿನಿಶಿಂಗ್ ಬರಲ್ಲ. ಹಾಗಾಗಿ ನಾನು 4 ಚೈನ್ದು ಲೂಪ್ ಮಾಡ್ಕೊಂಡಿದ್ದೀನಿ. ಬೀಡ್ ಮೇಲೆ ಬರುತ್ತಲ್ಲ ಆ ಲೂಪು. ಈಗ ಡಬಲ್ ಕ್ರೋಶೆ ಆದಮೇಲೆ ಒಂದು ಪೀಕಾಟು. ಅದೇ ರೀತಿ ನಾವು ನೆಕ್ಸ್ಟ್ ಪ್ರೀವಿಯಸ್ ಆರ್ಚಲ್ಲಿ ಏನು ತೋರಿಸಿದ್ವಿ ಅದು 7 ಡಬಲ್ ಕ್ರೋಶೆ ಮತ್ತು 7 ಪೀಕಾಟ್ ಮಾಡ್ಕೋಬೇಕು ಒಂದು ಆರ್ಚಿಗೆ. 7 ಮಾಡ್ಕೋಬೇಕು ಅಂತಿಲ್ಲ, ನಾವು ಸ್ಟಾರ್ಟಿಂಗಲ್ಲಿ ಎಷ್ಟು ಮಾಡ್ಕೊಂಡಿರ್ತೀವೋ ಒಂದು ಆರ್ಚಿಗೆ ಅದನ್ನೇ ಫಾಲೋ ಮಾಡಬೇಕು. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಇದನ್ನು ಈಗ ಸ್ಲ್ಯಾಂಟಾಗಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಈಸಿಯಾಗಿದೆ ಡಿಸೈನು, ಸಿಂಗಲ್ ಸ್ಟೆಪ್ ಡಿಸೈನು. ಹಾಗೆ ತುಂಬ ಬೇಗ ಆಗುವಂತಹ ಈಸಿಯಾದಂತಹ ಡಿಸೈನು. ನಾನಿಲ್ಲಿ ಕುಚ್ಚು ಹಾಕಿ ತೋರಿಸಿಲ್ಲ ನಿಮಗೆ. ಕುಚ್ಚು ಹಾಕಿದರೆ ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ನೋಡಿ ಈ ರೀತಿ ಬಂದಿದೆ ಕಂಪ್ಲೀಟ್ ಆದಮೇಲೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.